ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ನಿಮಗೆಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು. 2026ನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತಾ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ, ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ, ನಿಮ್ಮ ಮುಂದಿನ ಜೀವನಕ್ಕೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಸಿಂಹ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಈಗಾಗಲೇ ತಿಳಿದಿರುತ್ತೆ, ಅಷ್ಟಮ ಶನಿಯ ಕಾಲವೂ ಆಗಿರೋದ್ರಿಂದ ಅನೇಕರಿಗೆ ನಾನಾ ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತೆ. ಈ ಒಂದು ವರ್ಷದಲ್ಲಿ ಗ್ರಹಗಳ ಗೋಚಾರದಲ್ಲಿ ಮುಖ್ಯವಾಗಿ ಗುರುಗ್ರಹ ಬದಲಾವಣೆ ಆಗ್ತಾರೆ. ಲಾಭ ಸ್ಥಾನದಲ್ಲಿ ಸಂಚರಿಸ್ತಾ ಇರುವಂತಹ ಗುರುಗ್ರಹ 12ನೇ ವ್ಯಯ ಸ್ಥಾನವನ್ನು ಪ್ರವೇಶ ಮಾಡಲಿದ್ದಾರೆ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮತ್ತು ಮೀನ ರಾಶಿಯಲ್ಲಿ ಶನಿಗ್ರಹದ ಸಂಚಾರ ಆಗಲಿದೆ. ರಾಹುಕೇತು ಗ್ರಹಗಳು ವರ್ಷದ ಕೊನೆಯವರೆಗೂ ಕುಂಭರಾಶಿ ಮತ್ತು ಸಿಂಹ ರಾಶಿಯಲ್ಲಿಯೇ ಸಂಚರಿಸ್ತಾರೆ. ನಿಮ್ಮ ಜನ್ಮ ರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇದೆ. ಅಂದರೆ ಈಗಿನ ಒಂದು ಗ್ರಹಗಳ ಸಂಚಾರವನ್ನ ಇಲ್ಲಿ ನೀವು ತಿಳಿದುಕೊಂಡು ಅವುಗಳ ಫಲಗಳನ್ನು ತಿಳಿದುಕೊಂಡು ಈಗ ನಡೆಯುವಂತಹ ಪ್ರಸ್ತುತ ಈ ಕಾಲದಲ್ಲಿ ಹೊರಗಿನ ಪರಿಸ್ಥಿತಿಗಳಲ್ಲಿ ಮತ್ತು ನಿಮ್ಮ ಸುತ್ತಮುತ್ತಲೂ ಆಗುತ್ತಿರುವಂತಹ ವಿಷಯಗಳಲ್ಲಿ ನೀವು ನಿಮ್ಮನ್ನ ಹೇಗೆ ರಕ್ಷಿಸಿಕೊಳ್ಬೇಕು, ನಿಮ್ಮ ಸ್ಥಾನ ಮಾನ ಗೌರವವನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಅನ್ನುವುದರ ಬಗ್ಗೆ ನೀವು ಸರಿಯಾದಂತಹ ಗಮನ ನಿಮಗಿರಬೇಕಾಗುತ್ತೆ. ಪ್ರತಿಯೊಬ್ಬರು ಬುದ್ಧಿವಂತಿಕೆಯಿಂದ ನಿಮ್ಮ ಜೀವನವನ್ನ ನಡೆಸಿ. ಪ್ರಜ್ಞಾವಂತರಿಗೆ ಅಪಾಯ ಅಪವಾದಗಳು ಬರೋದಿಲ್ಲ. ಅವಿವೇಚನೆ ಅಪ್ರಜ್ಞೆ ಇದ್ದವರಿಗೆ ಮಾತ್ರ ಅಪಾಯಗಳು ಮತ್ತು ಏನು ಆಗಬಾರದು ಅಂತ ಘಟನೆಗಳು ಆಗುವುದಕ್ಕೆ ಇಲ್ಲಿ ಕಾರಣ ಆಗುತ್ತೆ. ಅಂದರೆ ಮುಖ್ಯವಾಗಿ ಅಹಂ ಅನ್ನೋದು ಇಲ್ಲಿ ಯಾರಿಗೆ ಹೆಚ್ಚು ಇರುತ್ತೆ ಅವರ ಜೀವನ 1000 ಪಟ್ಟಷ್ಟು ಡ್ಯಾಮೇಜ್ ಆಗಿಯೇ ಆಗುತ್ತೆ. ಏಕೆಂದರೆ ಅಷ್ಟಮದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ. ಹಾಗಾಗಿ ಅಹಂಕಾರವನ್ನ ತ್ಯಜಿಸಿ ಬುದ್ಧಿವಂತಿಕೆಯಿಂದ ವಿವೇಚನೆಯಿಂದ ನಿಮ್ಮ ಜೀವನವನ್ನ ನಡೆಸಿ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಅಷ್ಟಮ ಸ್ಥಾನದಲ್ಲಿ ಶನಿಯ ಸಂಚಾರ ಬಹಳಷ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ವಿಘ್ನವನ್ನ ನೀಡ್ತಾ ಇದ್ರು. ಕೆಲವು ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನ ನೀವು ಗುರುವಿನಿಂದ ಪಡೆದುಕೊಳ್ತಾ ಇದ್ದೀರಾ. ಅಂದ್ರೆ ಆ ಸ್ಥಾನ 11ನೇ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರುವಂತಹ ಗುರುವನ್ನ ರಾಹುಗ್ರಹವು ವೀಕ್ಷಿಸ್ತಾ ಇರೋದ್ರಿಂದ ಕೆಲವು ಲಾಭದ ಫಲಗಳನ್ನು ಪಡೆದುಕೊಳ್ತಾ ಇದ್ದೀರಾ. ಅಂದ್ರೆ ನಿಮ್ಮ ಒಂದು ನಿಮ್ಮ ಕುಟುಂಬದಲ್ಲಿ ನಡೆಯಬಹುದಾದಂತಹ ಶುಭ ಕಾರ್ಯಗಳಾಗಬಹುದು, ವಿವಾಹ ಯೋಚನೆ ಏನಾದರೂ ನಿಮ್ಮಲ್ಲಿ ಇದ್ರೆ, ವಧುವರರ ವೀಕ್ಷಣೆ, ಉಪನಯನ ಸಂಸ್ಕಾರ, ವಿದ್ಯಾ ಆರಂಭಗಳು ಇವೆಲ್ಲವನ್ನ ನೀವು 4-5 ತಿಂಗಳಲ್ಲಿ ಮುಗಿಸಿಕೊಳ್ಬೇಕಾಗುತ್ತೆ. ಏನಾದರೂ ನೀವು ಪ್ಲಾನ್ ಮಾಡಿದ್ರೆ ಮಾಡಲೇಬೇಕು ಅನ್ನುವಂತಹ ನಿರ್ಧಾರ ನಿಮ್ಮದಾಗಿದ್ರೆ ನೋಡಿ, ಇಲ್ಲಿ ಹೀಗಿದ್ರು ಗ್ರಹಗಳ ಒಂದು ಪ್ರಭಾವ ಹೀಗಿದ್ರು ಯಾಕೆ ನಿಮಗೆ ಕೆಲವು ವಿಷಯಗಳಲ್ಲಿ ಒಳ್ಳೇದಾಗ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿಮ್ಮ ಜನ್ಮ ಜಾತಕದಲ್ಲಿ ನಡೆಯುವಂತಹ ದಶಾಭುಕ್ತಿಗಳ ಕಾಲ ಆಗಿರುತ್ತೆ. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ದಶಾಭುಕ್ತಿ ನಡೀತಾ ಇರುತ್ತೆ. ಸಿಂಹರಾಶಿಯವರು ಎಲ್ಲರಿಗೂ ಒಂದೇ ಗ್ರಹದ ಕಾಲ ನಡೀತಾ ಇರೋದಿಲ್ಲ, ಒಂದೇ ಗ್ರಹದ ದಶಾಭುಕ್ತಿ ಅಂದ್ರೆ ಭುಕ್ತಿ ನಡೀತಾ ಇರೋದಿಲ್ಲ. ನಿಮ್ಮ ಇಚ್ಛೆ, ಆಸೆ, ಆಕಾಂಕ್ಷೆಗಳು ಒಂದೇ ಆಗಿರೋದಿಲ್ಲ, ನಿಮ್ಮ ಕುಟುಂಬಗಳು ಒಂದೇ ಆಗಿರೋದಿಲ್ಲ. ಹಾಗಾಗಿ ಭಿನ್ನ ಭಿನ್ನವಾದಂತಹ ಫಲಗಳು ನಿಮಗೆ ಸಿಗ್ತಾ ಇರುತ್ತೆ. ಕೆಲವರಿಗೆ ಒಳ್ಳೇದಾಗ್ತಾ ಇರುತ್ತೆ ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಯೋಗಕಾರಕರ ದಶಾಭುಕ್ತಿ ನಡೀತಾ ಇರುತ್ತೆ. ಅಂದ್ರೆ ಆ ಯೋಗದ ಗ್ರಹ
ಭುಕ್ತಿಯನ್ನ ಬಹುಪಾಲು ನಿಮಗೆ ನೀಡ್ತಾ ಇರ್ತಾರೆ. ಹಾಗಾಗಿ ಗೋಚಾರದ ಗ್ರಹ ನಿಮಗೊಂದು 20% ಅಲ್ಲಿ ಅಶುಭವನ್ನ ನೀಡಿದರೂ ಇನ್ನುಳಿದ ಫಲವನ್ನ ನಿಮ್ಮ ಜನ್ಮ ಜಾತಕವೇ ನೀಡ್ತಾ ಇರುತ್ತೆ. ಈ ರೀತಿ ಗ್ರಹಗಳ ಪ್ರಭಾವದಿಂದ ಇಲ್ಲಿ ಕೆಲವರಿಗೆ ಒಳ್ಳೆ ವಿಷಯಗಳು ನಡೀಬಹುದು. ಆದರೆ ಬಹುತೇಕ ಜನರಿಗೆ ಅಷ್ಟಮ ಶನಿ ಕಾಲದಲ್ಲಿ ಅಶುಭ ಫಲಗಳು ಹೆಚ್ಚಿರುತ್ತೆ. ಅಂದರೆ ಲಾಭ ಸ್ಥಾನದಲ್ಲಿ ಸಂಚರಿಸುವಂತಹ ಗುರುಗ್ರಹ ನಿಮ್ಮೆಲ್ಲ ಶುಭ ಆರಂಭಗಳಿಗೆ ನೀವೇನು ಪ್ರಯತ್ನಿಸ್ತೀರಾ, ವಾಹನ ತೆಗೆದುಕೊಳ್ಬೇಕಾ ಅದಕ್ಕೆ ಬಲವನ್ನು ನೀಡ್ತಾರೆ. ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಪೋಷಣೆಯನ್ನು ಮಾಡುವಂತೆ ಮತ್ತು ನಿಮ್ಮ ಉದ್ಯೋಗದಲ್ಲಿ ನೀವು ನಿಮ್ಮ ಒಂದು ಏನು ಕೆಲಸ ನಡೀತಾ ಇರುತ್ತೆ ಅದನ್ನು ಸ್ವಲ್ಪ ರೆಸ್ಪೆಕ್ಟಿವ್ ಆಗಾದರೂ ನೀವು ಅದನ್ನು ರೀಚ್ ಮಾಡುವಂತೆ ಇಲ್ಲಿ ಗುರುಗ್ರಹ ಒಳ್ಳೆ ಫಲವನ್ನು ನೀಡ್ತಾ ಇರ್ತಾರೆ. ಆದರೆ ಗುರುಗ್ರಹ ಬದಲಾವಣೆ ಆಗಿ ಕಟಕ ರಾಶಿಯನ್ನು ಪ್ರವೇಶಿಸೋದ್ರಿಂದ ಏನು ನಿಮಗೆ ಶುಭ ಆಗ್ತಾ ಇರುತ್ತೆ ಅವೆಲ್ಲವೂ ಇಲ್ಲಿ ಕಡಿಮೆ ಆಗುತ್ತೆ, ಅವುಗಳಿಗೆ ಹಿನ್ನಡೆ ಆಗುತ್ತೆ. 12ನೇ ಸ್ಥಾನದಲ್ಲಿ ಸಂಚಾರ ಮಾಡುವಂತಹ ಗುರುಗ್ರಹ ಯಾವ ಫಲವನ್ನ ನೀಡ್ತಾರೆ? ಮುಖ್ಯವಾಗಿ ಅಧಿಕವಾದಂತಹ ಖರ್ಚನ್ನ ನೀಡ್ತಾರೆ. ಅಂದರೆ ಯಾವ ಉಚ್ಚ ಆಗಿ ಸಂಚರಿಸೋದ್ರಿಂದ ನಿಮ್ಮ ಷಷ್ಠ ಸ್ಥಾನವನ್ನ ಗುರುಗ್ರಹ ವೀಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸಾಲ ಮಾಡಿ ಆದರೂ ಬೇರೆಯವರಿಗೆ ಕೊಡುವಂತಹ ಕೆಲಸ ನೀವು ಒಂದು ಅವಿವೇಚನೆಯಿಂದ ಮಾಡಬಹುದು, ಸಾಲಗಳನ್ನು ಮಾಡಬಹುದು. ಈ ರೀತಿ ಇಲ್ಲಿ ಬುದ್ಧಿ ವರ್ಕ್ ಆಗುತ್ತೆ. ತುಂಬ ದಾನ ಧರ್ಮವನ್ನ ಮಾಡಿದರೆ ನಮ್ಗೆ ಒಳ್ಳೇದಾಗಬಹುದು ಅನ್ನುವಂತಹ ಭಾವನೆಗಳಿರುತ್ತೆ ನಿಮಗೆ. ಹಾಗಾಗಿ ದಾನವನ್ನ ಮಾಡುವಂಥದ್ದು, ಹಣ ನೀಡುವಂಥದ್ದು, ಚಾರಿಟೇಬಲ್ ಟ್ರಸ್ಟ್ಗೆ ಹಣವನ್ನು ನೀಡಬಹುದು, ಬೇರೆಯವರ ಶುಭ ಕಾರ್ಯಗಳಿಗೆ ನೀಡಬಹುದು, ಧರ್ಮ ಕಾರ್ಯಗಳಿಗೆ ನೀಡುವಂಥದ್ದು, ಪುಣ್ಯ ಕಾರ್ಯಗಳಿಗೆ ನೀಡುವಂಥದ್ದು, ಶುಭ ಕಾರ್ಯಗಳಿಗೆ ಹಣ ನೀಡುವಂತೆ ಇಲ್ಲಿ ಖರ್ಚು ಅಧಿಕವಾಗುತ್ತೆ. ಇನ್ನು ಪಂಚಮಾಧಿಪತಿ ಗುರು ನಿಮಗೆ ಆಗಿರೋದ್ರಿಂದ ಈ ಪಂಚಮ ಸ್ಥಾನಾಧಿಪತಿ ವ್ಯಯದಲ್ಲಿ ಸಂಚರಿಸೋದ್ರಿಂದ ಪತ್ನಿ ಮಕ್ಕಳಿಂದ ದೂರ ಆಗುವಂತಹ ಯೋಗ, ಹಾಗೆ ಆ ಪ್ರೀತಿ ಪ್ರೇಮದ ಸ್ಥಾನವೂ ಆಗಿರೋದ್ರಿಂದ ಪ್ರೇಮಿಗಳು ದೂರವಾದರೂ ಆಗ್ಬೋದು. ಎಷ್ಟೋ ಜನ ಪ್ರೇಮಿಗಳು ಈ ಕಾಲದಲ್ಲಿ ಕಲಹ ಮಾಡ್ಕೊಂಡಿರ್ತೀರ, ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರುವಂತಹ ಒಂದು ಪರಿಸ್ಥಿತಿಗೆ ಬಂದು ಬಿಡ್ತೀರಾ. ಇನ್ನು ವಿದ್ಯೆಯಲ್ಲಿ ಹಿನ್ನಡೆ ಆಗುವಂತೆ ಈ ಗ್ರಹದ ಪ್ರಭಾವ 12ನೇ ಸ್ಥಾನದಲ್ಲಿದೆ. ಬಹಳ ಮುಖ್ಯ ಅಂದರೆ 12ನೇ ಸ್ಥಾನದಲ್ಲಿ ಪತ್ನಿ ಕುಟುಂಬದಿಂದ ಬೇರೆ ಆಗುವಂಥದ್ದು, ಮಕ್ಕಳಿಂದ ಬೇರೆ ಆಗುವಂಥದ್ದು ಇದು ಆಗಬಾರದು. ಅಂದರೆ ಏನಾದರೂ ಆಗಿದ್ರೂ ಅದಕ್ಕೆ ಸರಿಯಾದ ಉದ್ದೇಶಗಳು ಇರಬೇಕಾಗುತ್ತೆ. ಕೆಲವರಿಗೆ ಆಸೆ ಇರುತ್ತೆ, ನಾನು ಹೊರದೇಶಕ್ಕೆ ಹೋಗಬೇಕು, 1-2 ವರ್ಷ ಅಲ್ಲಿದ್ದು ಮತ್ತೆ ಬರೋಣ ಅನ್ನುವಂತಹ ಪ್ಲಾನ್ ಇರುತ್ತೆ. ಆದರೆ ಸರಿಯಾದಂತಹ ಎಚ್ಚರಿಕೆಗಳಿಂದ ಮಾಡಿ. ಅಂದರೆ ಸ್ಥಳ ಬದಲಾವಣೆ ಆಗುವಂತಹ ಅವಕಾಶಗಳು, ಅಂದರೆ ನಿಮ್ಮ ಮನೆ ಬಾಡಿಗೆ ಮನೆ ಆಗ್ಬೋದು ಅಥವಾ ಹೊಸ ಮನೆ ತೆಗೆದುಕೊಳ್ಬಹುದು. ಈ ರೀತಿ ಏನಾದರೂ ಒಂದು ಆಗಿ ಸ್ಥಳವು ಬದಲಾವಣೆ ಆಗುವಂತೆ, ದೂರ ಪ್ರಯಾಣ ಮಾಡುವಂತೆಯೂ ಈ ಗ್ರಹಗಳ ಪ್ರಭಾವ ಇಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಕೆಲವು ಸಮಸ್ಯೆಗಳು ಇದ್ದಾಗ ಏನಾಗುತ್ತೆ, ಕುಟುಂಬ ಬಿಟ್ಟು ಮನೆ ಬಿಟ್ಟು ಹೋದಂತಹ ವ್ಯಕ್ತಿಗಳು ಕೆಲವರು ಇರ್ತಾರೆ. ಆ ರೀತಿಯು ನಿಮ್ಮ ಮನಸ್ಸು ಆಗಾಗ ಈ ರೀತಿ ವರ್ಕ್ ಆಗ್ತಾ ಇರುತ್ತೆ. ಗುರುಗ್ರಹ 4ನೇ ಸ್ಥಾನವನ್ನ ವೀಕ್ಷಣೆ ಮಾಡ್ತಾರೆ. ಮನೆಯಲ್ಲಿ ಆಗಬಹುದಾದಂತಹ ಖರ್ಚುಗಳು ಹೆಚ್ಚಾಗುತ್ತೆ. 6ನೇ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಸಾಲಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಅಷ್ಟಮ ಸ್ಥಾನವನ್ನ ಗುರುಗ್ರಹ ವೀಕ್ಷಿಸೋದ್ರಿಂದ ಆಯುಷ್ಯಕ್ಕೆ ಇಲ್ಲಿ ಏನೇ ಆದರೂ ಅದರಿಂದ ಪಾರಾಗುವಂತೆಯೂ ಇಲ್ಲಿ ಗುರುಗ್ರಹದ ಪ್ರಭಾವ ಇರುತ್ತೆ. ಯಾಕೆಂದ್ರೆ ಅಷ್ಟಮ ಸ್ಥಾನವು ಗುರುವಿನ ಸ್ಥಾನವೇ ಆಗಿರೋದ್ರಿಂದ. ಇನ್ನು ಅಷ್ಟಮದಲ್ಲಿ ಇರುವಂತಹ ಶನಿಗ್ರಹ ಯಾವ ರೀತಿ ಫಲವನ್ನ ನೀಡ್ತಾರೆ? ಈಗಾಗಲೇ ನೀವು ಬಹಳ ಒಂದು ಶನಿಯ ಪ್ರಭಾವವನ್ನ ತಿಳಿದಿರ್ತೀರ. ವಿರಕ್ತಿಯ ಭಾವ ಉಂಟಾಗುತ್ತೆ, ಏಕಾಂಗಿತನದ ಭಾವ ಉಂಟಾಗುತ್ತೆ. ಶನಿಗ್ರಹ ನಿಮ್ಮ ಜೀವನಕ್ಕೆ ಬಹಳ ಅಡೆತಡೆಗಳನ್ನು ನೀಡಿ ವಿರಕ್ತಿಯ ಭಾವ ಬಂದು ಏಕಾಂಗಿಯಾಗಿ ಇಂಡಿವಿಜುವಾಲಿಟಿಯಿಂದ ಹೋರಾಡುವಂತಹ
ಮನಸ್ಥಿತಿಯನ್ನು ನೀಡ್ತಾರೆ. ನೀವು ಕುಟುಂಬದಲ್ಲಿದ್ರೂ ಏಕೋ ಒಂದು ರೀತಿ ಏಕಾಂಗಿತನ, ಒಂಟಿತನವೇ ನಿಮ್ಮನ್ನ ಕಾಡ್ತಾ ಇರುತ್ತೆ. ಈ ರೀತಿ ಶನಿಯ ಪ್ರಭಾವ ಇರುತ್ತೆ. ಜೀವನದಲ್ಲಿ ಜಿಗುಪ್ಸೆಯು ಬರುತ್ತೆ, ಅಡೆತಡೆಗಳಾಗ್ತಾ ಇರುತ್ತೆ, ಕೆಲವರಿಗೆ ಜಿಗುಪ್ಸೆ ಬರುತ್ತೆ. ಇಲ್ಲಿ ಪತ್ನಿ ಮಕ್ಕಳಿಂದ, ಪತಿ ಮಕ್ಕಳಿಂದಲೂ, ಇನ್ನಿತರ ರಿಲೇಶನ್ಶಿಪ್ಗಳಿಂದಲೂ ನಾನಾ ಸಮಸ್ಯೆಗಳು ಆಗ್ತಾ ಇರೋದ್ರಿಂದ ಏಕಾಂಗಿತನ ಹೆಚ್ಚು ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ಕೆಲವರಿಗೆ ಅಂದರೆ ನೀವು ನಿಮ್ಮ ಒಂದು ಬಂಧು ಮಿತ್ರರು ಯಾರಿಗಾದರೂ ಮರಣವು ಆಗಬಹುದು. ಅಂದರೆ ಶನಿಗ್ರಹ ಅಷ್ಟಮದಲ್ಲಿ ಸಂಚರಿಸುವಾಗ ನಿಮ್ಮ 2ನೇ ಸ್ಥಾನವನ್ನ ವೀಕ್ಷಿಸ್ತಾರೆ, ಅಷ್ಟಮದಿಂದ 2ನೇ ಸ್ಥಾನವನ್ನ ವೀಕ್ಷಿಸ್ತಾರೆ. ಅದರಿಂದ ನಿಮಗೆ ಬೇಸರ ಆಗುವಂತೆ ಅಂಥದ್ದು ಮನೆಯ ಒಂದು ಬಂಧು ಮಿತ್ರರಲ್ಲಿ ನಡೆಯುವಂತೆ, ಮತ್ತು ಕೆಲವರು ನಿಮ್ಮ ಬುದ್ಧಿ ಸರಿ ಇಲ್ಲ ಅಂದಾಗ ಬುದ್ಧಿ ಮತ್ತು ವಿವೇಚನೆ ಕೆಟ್ಟ ಕೆಲವು ಅಪಾಯಗಳಿಗೆ ಸಿಲುಕಿಕೊಳ್ಳುವಂತೆ, ಮನೆಯಲ್ಲಿದ್ದವರು ಬೀದಿಗೂ ಬರಬಹುದು. ಬುದ್ಧಿ ಕೆಟ್ಟಾಗ ನಿಮ್ಮ ಗೌರವ ಇದ್ದಿದ್ದು ಅವಮಾನವೂ ಆಗಬಹುದು. ಹಾಗೆ ಇನ್ನು ಬಂಧನ ಆಗುವಂತಹ ಯೋಗ. 12ನೇ ಸ್ಥಾನದಲ್ಲಿ ಗುರು ಸಂಚಾರ ಮತ್ತು ಅಷ್ಟಮದಲ್ಲಿ ಶನಿ ಸಂಚರಿಸುವಾಗ ಯಾವುದಾದರೂ ರೀತಿಯಲ್ಲಿ ಬಂಧನವನ್ನು ಸೂಚಿಸುತ್ತೆ. ಹೇಗೆ ಆಗಬಹುದು ಅಂದರೆ ನಾನಾ ರೀತಿಯಲ್ಲಿ ಆಗಬಹುದು. ಕೆಲವರಿಗೆ ಆಸ್ಪತ್ರೆಯಲ್ಲಿ ಬಂಧಿಸಿದಂತೆ ಆಗ್ಬಹುದು, ಬೆಡ್ಡಲ್ಲಿ ಮಲಗಬೇಕಾಗಿ ಬರಬಹುದು. ವಯಸ್ಸಾದವರಿಗೆ ಅಥವಾ ಒಂದು ಅಪಾಯ ಆದರೆ ಅವರಿಗೆ ಈ ರೀತಿ ಸ್ಥಿತಿ ಬರಬಹುದು. ನೋಡಿ, ಸಂದರ್ಭಗಳು ಹೇಗೆ ಬರುತ್ತೆ ಅಂದರೆ, ನಾನೊಂದು 2 ವರ್ಷದ ಹಿಂದೆ ನನ್ನ ಒಬ್ಬರು ಕ್ಲೈಂಟ್ ಅವರ ಮನೆ ವಿಷಯವನ್ನು ನಾನಿಲ್ಲಿ 1-2 ಲೈನಲ್ಲಿ ತಿಳಿಸ್ತಾ ಇದ್ದೇನೆ. ಯಾವುದೋ ಒಂದು ಸಮಸ್ಯೆಗಳಿಂದ ತಮ್ಮ ಅಣ್ಣನನ್ನೇ ಒಂದು ರೂಮಲ್ಲಿ 1 ವರ್ಷಾನುಗಟ್ಟಲೆ ಬಂಧಿಸಿರ್ತಾರೆ. ಅಂದರೆ ಯಾವುದೋ ವಿಷಯಗಳಿಗಾಗಿ ಅದನ್ನ ಬಂದು ನನ್ನ ಹತ್ರ ಹೇಳ್ತಾರೆ, ಈ ತರ ಸಮಸ್ಯೆ ಆಗಿದೆ, ಇದರಿಂದ ನಾವು ಹೊರಗೆ ಬರಬೇಕು ಅನ್ನೋದು. ಬಿಟ್ರೆ ಈ ತರ ಹೀಗಾಗುತ್ತೆ ಅನ್ನೋದನ್ನ ಅವರು ತಿಳಿಸ್ತಾರೆ. ನೋಡಿ, ತಮ್ಮನಾದವರು ಅಣ್ಣನನ್ನೇ ಬಂಧಿಸುವುದು ಅಂದ್ರೆ ಬಂಧನದಲ್ಲಿಡುವುದು. ಯಾವ ರೀತಿ ಬಂಧನ ಬೇಕಾದ್ರೂ ಆಗ್ಬಹುದು. ಕೆಲವರಿಗೆ ಸೆರೆವಾಸ ಆಗ್ಬಹುದು, ಅಂದ್ರೆ ಪೊಲೀಸ್ ಸ್ಟೇಷನ್, ಜೈಲಿಗೆ ಹೋಗುವಂಥದ್ದು, ಈ ರೀತಿಯೂ ಆಗ್ಬಹುದು. ನನ್ನ ಗುರುಗಳು 2020-21ರಲ್ಲಿ ಕರೋನಾ ಹೆಚ್ಚಾಗಿ ಇದ್ದ ಕಾಲದಲ್ಲಿ ಕೇರಳದಿಂದ ಅಷ್ಟಮಂಗಳ ಪ್ರಶ್ನೆಗೆ ತಮಿಳುನಾಡಿಗೆ ಹೋಗಿರ್ತಾರೆ. ಆವಾಗ ಆ ಕಾಲದಲ್ಲಿ ಇದ್ದಕ್ಕಿದ್ದಂತೆ ತಮಿಳುನಾಡಲ್ಲಿ ಆ ಪ್ರಶ್ನೆ ನಡೆಯುವಂಥ, ಅಷ್ಟಮಂಗಳ ಪ್ರಶ್ನೆ ನಡೆಯುವಂಥ ಶಾಸ್ತ್ರ ನಡೆಯುವ ಕಾಲದಲ್ಲಿ ತಮಿಳುನಾಡು ಸರ್ಕಾರ ಯಾರು ಮನೆಯಿಂದ ಬಿಟ್ಟು ಹೊರಗೆ ಬರಬಾರ್ದು ಅನ್ನುವಂತಹ ಒಂದು ಆಜ್ಞೆ ಅಂದರೆ ವಿಷಯವನ್ನ ಸರ್ಕಾರದಿಂದ ತರಲಾಗುತ್ತೆ. ಆಗ ಅವರು ಮನೆಯಿಂದ ಹೊರಗಡೆನೂ ಬರ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿಯೂ ತಮಿಳುನಾಡಿಂದ ಕೇರಳಕ್ಕೆ ಹೋಗೋಕೆ ಸಾಧ್ಯವಾಗೋದಿಲ್ಲ. 20 ದಿನಗಳ ಕಾಲ ಎಲ್ಲಿ ಹೋಗಿರ್ತಾರೆ ಅಲ್ಲೇ ಇರಬೇಕಾದಂತಹ ಸ್ಥಿತಿ ಅವರಿಗೆ ಬರುತ್ತೆ. ಆಗ ಆ ಮನೆಯಲ್ಲಿ ನೋಡಿ, ಒಬ್ರು ಗುರು ಆದವರು ಒಂದು ಮನೆಗೆ ಇಂಥ ಶಾಸ್ತ್ರಕ್ಕೆ ಹೋಗಿರ್ತಾರೆ. ಆದರೆ ಇವರ ಆಹಾರ ಪದ್ಧತಿ ಎಲ್ಲವೂ ಬದಲಾವಣೆಗಳಿರುತ್ತೆ. ಆದರೆ ಆ ಮನೆಯಲ್ಲಿ ಆ 20 ದಿನಗಳ ಕಾಲ ಕಳೆಬೇಕಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಬಹುದು ಅಂತ ಅವರು ನನಗೆ ಹೇಳಿದ ಪ್ರಕಾರ ಬರೀ ಮೊಸರನ್ನ ತಿಂದು ನಾನು 20 ದಿನ ಕಳೆದೆ ಅನ್ನೋದನ್ನ ನನಗೆ ತಿಳಿಸ್ತಾರೆ. ಈ ರೀತಿ ಯಾರಿಗೆ ಯಾವ ಥರ ಬಂಧನ ಯೋಗ ಬರುತ್ತೆ ಅನ್ನೋದು ಇಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಅವರವರ ಜನ್ಮ ಜಾತಕವೇ ಕಾರಣ ಆಗಿರುತ್ತೆ. ಬುದ್ಧಿ ವಿಕಾರವಾಗಿ ಓಡ್ತಾ ಇರುತ್ತೆ. ಮತ್ತೆ ಕಾಲವು ಇಲ್ಲಿ ಅಶುಭವಾಗಿ ಕೆಟ್ಟದ್ದನ್ನ ಮಾಡುವ ಪ್ರಭಾವ ನಡೀತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಏನು ತಿಳಿಸೋದು ಅಂದ್ರೆ ಬುದ್ಧಿ ಸರಿ ಇರಬೇಕು. ಈ ಕಾಲದಲ್ಲಿ ಅಷ್ಟಮ ಶನಿ ನಡೀತಾ ಇರುವಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅಂದ್ರೆ ಮದುವೆ ಆದ ಪತ್ನಿಗೆ ಅವರೊಂದಿಗೆ ಸಮಸ್ಯೆಗಳಾದಾಗ ಡಿವೋರ್ಸ್ ನೀಡಿ ಮತ್ತೊಂದು ಮದುವೆಗೆ ತಯಾರಾಗ್ತಾರೆ.
ಅದೆಲ್ಲವೂ ಈಗ ಅಷ್ಟಮದಲ್ಲಿ ನಡೆಯುವಂತಹ 2.5 ವರ್ಷಗಳ ಕಾಲದಲ್ಲಿಯೇ ನಡೆದು ಹೋಗುತ್ತೆ. ಅಂದ್ರೆ ಈ ಕಾಲವನ್ನ, ಅಂದ್ರೆ ಈಗ ಆಗಬಹುದಾದ ವಿಷಯಗಳನ್ನ ಅವಾಯ್ಡ್ ಮಾಡಿ ಅಂತ ನಾವು ತಿಳಿಸಿದ್ರೆ ಅವರು ಅದನ್ನೇ ಮಾಡ್ತಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರ ವಿಕಾರವಾದಂತಹ ಬುದ್ಧಿ. ಈ ಒಂದು ನೋಡಿ, ವಿಧಿಯನ್ನ ಒಪ್ಪಿಕೊಳ್ಬೇಕಾಗತ್ತೆ ನಿಜ, ಆದ್ರೆ ಕೆಲವದನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸಡನ್ ಆಗಿ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು. ಆದರೆ ಏನೋ ಒಂದು ನಿಮ್ಮ ಪ್ರಜ್ಞೆಗೆ ಬರದೆ ಆಗುವಂತಹ ಒಂದು ಅಪಾಯ, ಯಾವುದಾದ್ರೂ ಆಕ್ಸಿಡೆಂಟ್ ಆಗ್ಬೋದು, ಅದರ ಯಾರಾದರೂ ಡೆತ್ ಆಗ್ಬೋದು, ಅಂತ ವಿಧಿಯನ್ನ ಒಪ್ಪಿಕೊಳ್ಬೇಕು. ಆದರೆ ವಿಚ್ಛೇದನ ಆಗುವಂತಹ ವಿಷಯಗಳನ್ನೆಲ್ಲ ಇವರು ಅವಾಯ್ಡ್ ಮಾಡಬೇಕಾಗತ್ತೆ. ಆದರೆ ಅದನ್ನು ಮಾಡೋದಿಲ್ಲ. ವಿಚ್ಛೇದನವನ್ನು ಕೊಟ್ಟು ಇನ್ನೊಂದು ಮದುವೆನೇ ಆಗಿರ್ತಾರೆ. ಈ ರೀತಿ ಜನರು ಇದ್ದಾರೆ ಈ ಕಾಲದಲ್ಲಿ. ಇಂಥದನ್ನೆಲ್ಲ ನಾವು ನಿತ್ಯ ನೋಡ್ತಾ ಇರ್ತೇವೆ. ಮತ್ತು ಉದ್ಯೋಗದಲ್ಲಿ ನಾನಾ ರೀತಿಯ ಸಮಸ್ಯೆಗಳಾಗುವಂತೆ ನೀವು ಎಷ್ಟೇ ಒಂದು ಹೈಯರ್ ಎಜುಕೇಷನ್ ಅನ್ನು ಮಾಡಿರಿ, ಯಾವುದೇ ಒಂದು ಉನ್ನತ ಉದ್ಯೋಗದಲ್ಲೇ ಇರಬಹುದು, ಆದರೂ ನಿಮ್ಮ ಸ್ಥಾನಕ್ಕೆ ಸಿಗಬೇಕಾದಂತಹ ಗೌರವ ಸಿಗ್ತಾ ಇರೋದಿಲ್ಲ, ಪ್ರಮೋಷನ್ ಸಿಗ್ತಾ ಇರೋದಿಲ್ಲ. ಸಿಕ್ಕಿದ್ರೂ ಎಲ್ಲೋ ದೂರಕ್ಕೆ ಹಾಕಿ ಬಿಡಬಹುದು, ಅಥವಾ ಅಲ್ಲಿ ಸುತ್ತಮುತ್ತಲೂ ಇರುವ ಜನರು ನಿಮಗೆ ನಾನಾ ರೀತಿಯ ಸಮಸ್ಯೆಗಳನ್ನು ನೀಡಬಹುದು. ಏಕೆಂದರೆ ಅಷ್ಟಮದಿಂದ ಶನಿ ನಿಮ್ಮ ದಶಮ ಕರ್ಮಸ್ಥಾನವನ್ನು ವೀಕ್ಷಿಸ್ತಾರೆ, 10ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಅದೇನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಹೆಚ್ಚು ಉದ್ಯೋಗ ಸಮಸ್ಯೆಗಳನ್ನು ತರುತ್ತೆ. ಮತ್ತು ನಿಮ್ಮ ಹೊಸ ಯೋಜನೆಗಳೇನಿರುತ್ತೆ, ವೃತ್ತಿಪರ ಯೋಜನೆಗಳಲ್ಲಿ ಲಾಸ್ ಆಗುವಂತೆಯೂ ಮಾಡ್ತಾರೆ. ಯಾಕೆಂದರೆ ಅಷ್ಟಮದಿಂದ ಧನಸ್ಥಾನವನ್ನು ಶನಿಗ್ರಹ ವೀಕ್ಷಿಸ್ತಾರೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಆಗ್ಬಹುದು, ಬರುವ ಲಾಭದಲ್ಲಿ ಆಗ್ಬೋದು, ಎಲ್ಲವುದರಲ್ಲಿಯೂ ತಡೆ ಆಗುತ್ತೆ, ಲಾಸ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಪಂಚಮ ಸ್ಥಾನವನ್ನು ನೋಡಬೇಕಾಗತ್ತೆ. ನೋಡಿ, ಆ ಸ್ಥಾನವನ್ನು ಶನಿ ವೀಕ್ಷಿಸ್ತಾರೆ. ಆ ಸ್ಥಾನವನ್ನು ವೀಕ್ಷಿಸೋದ್ರಿಂದ ನೀವೇನಾದರೂ ಜೂಜಾಡೋರು, ಇಸ್ಪಿಟ್ ಆಡೋರು, ಬೆಟ್ಟಿಂಗ್ ಕಟ್ಟುವವರು, ಇನ್ವೆಸ್ಟ್ ಮಾಡುವವರು, ಈ ಥರ ಇದ್ದವರಿಗೆ ಖಂಡಿತವಾಗಿಯೂ ಲಾಸ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡಿ, ಆ ಸ್ಥಾನವನ್ನು ಶನಿಯೂ ವೀಕ್ಷಿಸ್ತಾರೆ, ಕೇತುಗ್ರಹವೂ ವೀಕ್ಷಿಸ್ತಾರೆ. ಹಾಗಾಗಿ ಈ ಸ್ಥಾನದಲ್ಲಿ ವಿದ್ಯೆಗೆ ಸಂಬಂಧಪಟ್ಟಂತೆ ಹಿನ್ನಡೆ ಆಗುತ್ತೆ. ಆ ಸ್ಥಾನಾಧಿಪತಿಯು ವ್ಯಯ ಸ್ಥಾನದಲ್ಲಿ ಗುರುಗ್ರಹ ಸಂಚರಿಸೋದ್ರಿಂದ. ಇನ್ನು ಕುಟುಂಬದ ವಿಷಯ ಬಂದಾಗ ಕುಟುಂಬದಲ್ಲಿ ನಾನಾ ಸಮಸ್ಯೆಗಳು ಎದುರಾಗ್ತವೆ. ಯಾಕೆಂದ್ರೆ ಆ ಸ್ಥಾನವನ್ನು, 2ನೇ ಸ್ಥಾನವನ್ನು ಶನಿ ವೀಕ್ಷಿಸ್ತಾರೆ. ಪಾರ್ಟ್ನರ್, ಪತ್ನಿ, ಪತಿ, ಈ ವಿಷಯದಲ್ಲಿಯೂ ನಾನಾ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಶತ್ರುಗಳ ಥರ ಬಿಹೇವ್ ಮಾಡ್ತಾ ಇರ್ತಾರೆ. ಎಲ್ರಿಗೂ ಆಗದೆ ಇರ್ಬೋದು, ಕೆಲವರಿಗಂತೂ ಆಗೇ ಆಗುತ್ತೆ. ನೋಡಿ, ರಾಹು ಸಪ್ತಮದಲ್ಲಿ ಸಂಚರಿಸ್ತಾ ಆದರೆ ಎಕ್ಸ್ಟ್ರಾ ಅಫೇರ್ ಅನ್ನ ಸೂಚಿಸುತ್ತೆ. ಈಗಿನ ಒಂದು ಕಾಲದಲ್ಲಿ ಬಹುತೇಕ ಜನರಿಗೆ ಎಕ್ಸ್ಟ್ರಾ ಅಫೇರ್ ಇದ್ದೇ ಇರುತ್ತೆ. ಆದರೂ ಪವಿತ್ರವಾದಂತಹ ಒಂದು ನೀಟ್ ಲೈಫನ್ನು ಮಾಡುವಂತಹ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ಜನರ ಒಂದು ಬುದ್ಧಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ನನಗೆ ಒಬ್ಬರು ಬಹಳ ಒಂದು ಅಂದರೆ ಲೈಫಲ್ಲಿ ಸರಿಯಾಗಿ ಸೆಟಲ್ ಆಗಿರುವಂತಹ ವ್ಯಕ್ತಿಗೆ, ಬಿಸ್ನೆಸ್ ಮಾಡುವವರು, ರಾಜಕೀಯ ಕುಟುಂಬದಿಂದ ಬಂದಂತಹ ವ್ಯಕ್ತಿ, ಇದ್ದಕ್ಕಿದ್ದಂತೆ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಾರೆ. ಬಂದವರು ಏನು ಹೇಳ್ತಾರೆ ಅಂದರೆ, ನನಗೆ ಪತ್ನಿ, ಮಕ್ಕಳಿದ್ದಾರೆ, ಆದರೆ ನಾನು ಇನ್ನೊಬ್ಬ ವಿವಾಹಿತ ಸ್ತ್ರೀಗೆ ತಾಳಿ ಕಟ್ಟಿದ್ದೇನೆ, ಇದರಿಂದ ನೀವು ರಕ್ಷಿಸಬೇಕು ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಮಾಡಿದರೆ ಯಾರು ಯಾವ ಥರ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ? ನೀವು ಯೋಚಿಸಿ ನೋಡಿ. ಇಂಥ ವಿಷಯಗಳನ್ನು ಗುಪ್ತವಾಗಿ ಎಷ್ಟು ದಿನ ಇಡಬಹುದು? ಇನ್ನೊಬ್ಬರ ಪತ್ನಿಗೆ ಹೋಗಿ ತಾಳಿ ಕಟ್ಟುವುದು ಅಂದರೆ ಏನು? ಇದೆಲ್ಲ ಮಾಡೋದನ್ನು ಮಾಡಿ ನಮ್ಮಂಥವರ ಬಳಿ ಬಂದು, ಅಮ್ಮ ನೀವು ರಕ್ಷಿಸಬೇಕು ಅಂದರೆ ಇದು ಸಾಧ್ಯ ಇದೆಯಾ? ಈ ಥರ ಎಲ್ಲ ಮನುಷ್ಯನ ಬುದ್ಧಿ ವರ್ಕ್ ಆಗ್ತಾ ಇರುತ್ತೆ. ನೋಡಿ, ಅವ್ರು ಮಾಡಿದ್ದಾರೆ ಅಂದರೆ ಅವ್ರು ಅದನ್ನು ಫೇಸ್ ಮಾಡಬೇಕು, ಅವರೇ ಆ ಒಂದು ವಿಷಯಗಳಿಂದ ಹೊರಗೆ ಬರಬೇಕು.
ನಮ್ಮಂಥವರಿಂದ ಬಂದು ಇಂಥದ್ದನ್ನು ನಿರೀಕ್ಷೆ ಮಾಡಬಾರ್ದು, ಕೇಳಬಾರ್ದು. ನೋಡಿ, ಸರಿಯಾದ ಗುರು ಆದವರು ಮತ್ತಷ್ಟು ಒಂದಷ್ಟು ಏನಾದರೂ ಮನಸ್ಸಿಗೆ ನೋವಾಗುವಂತೆಯೇ ಹೇಳ್ತಾರೆ. ಹೀಗೆ ನೋಡಿ, ಬುದ್ಧಿ ಸರಿ ಇರಬೇಕಾಗತ್ತೆ. ಎಕ್ಸ್ಟ್ರಾ ರಿಲೇಶನ್ಶಿಪ್ಪನ್ನು ಇಟ್ಟುಕೊಳ್ಳುವಾಗಲೂ ಇಂಥ ನಾನಾ ರೀತಿಯ ಅಪಾಯಗಳಿಗೆ ಸಿಲುಕ್ತಾ ಇದ್ದಾರೆ. ಅಂದರೆ ನೀಟ್ ಲೈಫ್ ಇಲ್ಲ. ಮನುಷ್ಯ ಸಂಸ್ಕಾರ, ಆಚಾರ, ವಿಚಾರ ಎಲ್ಲ ಬಿಟ್ಟು ಅಪಾಯ, ಅಪವಾದಗಳಿಗೆ, ಅವಮಾನಗಳಿಗೆ ಸಿಲುಕ್ತಾ ಇದ್ದಾರೆ. ನೀವು ಈಗ ಹೊರಗಿನ ಜಗತ್ತಲ್ಲಿ, ಅಂದರೆ ಜಗತ್ತು ಸರಿ ಇದೆ, ಅಂದರೆ ನಮ್ಮ ಒಂದು ಜನರ ಈಗಿರುವಂಥ ಟೆಕ್ನಾಲಜಿಯಲ್ಲಿ ನೋಡ್ಬೋದು ಯಾರ್ಯಾರ ಬುದ್ಧಿ ಹೆಂಗೆ ವಿಕಾರವಾಗಿ ವರ್ಕ್ ಆಗ್ತಾ ಇರುತ್ತೆ ಅಂತ. ಸಿಂಹರಾಶಿಯವರು ಕೆಲವು ಅಪಾಯಗಳಿಗೆ ಸಿಲುಕಿರುವುದನ್ನು ನಾವು ಮೀಡಿಯಾದಲ್ಲಿ ನೋಡ್ಬೋದು. ಇಂದ ಹೆಸರುಗಳು ಬರೋದ್ರಿಂದ ನಿಮಗೂ ಗೊತ್ತಾಗುತ್ತೆ, ಈ ಥರ ಇವ್ರಿಗೆ ಹೀಗಾಗ್ತಾ ಇದೆ ಅಂತ. ನೋಡಿ, ಎಲ್ಲರಿಗೂ ಆಗದಿರ್ಬೋದು, ಆದರೆ ಒಂದು ಅರ್ಧದಷ್ಟು ಜನರಿಗಾದರೂ ಅಶುಭ ಮಾರಕ ಗ್ರಹಗಳ ದಶಾಭುಕ್ತಿ ಕಾಲವು ನಡೀತಾ ಇರೋದ್ರಿಂದ ಈ ರೀತಿ ಸಮಸ್ಯೆಗಳು ಆಗ್ತಾ ಇರುತ್ತೆ. 2026ನೇ ವರ್ಷದಲ್ಲಿ ಗುರುಬಲವನ್ನು ನೀವು ಕಳೆದುಕೊಳ್ತೀರಾ. ಈಗ 2025ರಲ್ಲಿ ಏನು ನಿಮಗೆ ಗುರುಬಲ ಪಾಸಿಟಿವ್ ಆಗಿ ವರ್ಕ್ ಆಗ್ತಾ ಇತ್ತು, ಅದರ ಬಲವನ್ನು, ದೈವ ಬಲವನ್ನು ಕಳೆದುಕೊಳ್ತೀರಾ. ಅದಕ್ಕೆ ಹೆಚ್ಚಾಗಿ ಏನು ಮಾಡಬೇಕು ನೀವು ಅಂದರೆ ದೇವತಾ ಆರಾಧನೆಗಳನ್ನು ಮಾಡಬೇಕು. ಅಂದರೆ ಹೊಸದನ್ನು ಏನು ಸ್ಟಾರ್ಟ್ ಮಾಡದೆ ಇರುವುದನ್ನು ರಕ್ಷಿಸ್ಕೊಳ್ಬೇಕು. ಅಂದರೆ ಯಾವುದೇ ಒಂದು ರಿಲೇಷನ್ಶಿಪ್ ಆಗ್ಬೋದು, ನಿಮ್ಮ ಉದ್ಯೋಗ ಆಗ್ಬೋದು, ಇದೆಲ್ಲವನ್ನು ರಕ್ಷಿಸ್ಕೊಳ್ಬೇಕಾಗುತ್ತೆ. ಈಗ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡಿದರೆ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ, ಲಾಭ ಬರೋದಿಲ್ಲ. ದೇವತಾ ಆರಾಧನೆಯನ್ನು ಹೆಚ್ಚಾಗಿ ಹೇಗೆ ಮಾಡಬೇಕು ಅಂದರೆ ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ಅಲ್ಲ ಇಲ್ಲಿ. ಆದರೆ ಮಾನಸಿಕವಾಗಿ ನೀವು ಸಾಮರ್ಥ್ಯಗೊಳ್ತೀರಾ. ಮೆಂಟಲಿ ಸ್ಟ್ರಾಂಗ್ ಆದಾಗ ಯಾವಾಗ ಮನಸ್ಸಲ್ಲಿ ಶಾಂತಿ ಇರುತ್ತೆ ಆವಾಗ ನೀವು ತೆಗೆದುಕೊಳ್ಳುವಂತಹ ಡಿಸಿಷನ್ಸ್ ಸರಿಯಾಗಿ ಇರುತ್ತೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ಅದಕ್ಕಾಗಿ ನೀವು ದೇವತಾ ಆರಾಧನೆಯನ್ನು ಮಾಡಬೇಕಾಗತ್ತೆ. ಧ್ಯಾನವನ್ನು ಮಾಡುವುದು, ಗುರುಗಳ ಆರಾಧನೆಯನ್ನು ಮಾಡುವುದು. ಗುರುವೇ 12ನೇ ಸ್ಥಾನಕ್ಕೆ ಪ್ರವೇಶ ಆಗ್ತಾ ಇರೋದ್ರಿಂದ ಗುರುವಾರ ದಿನ ಗುರುಗಳ ಮಂದಿರಗಳಿಗೆ ಭೇಟಿ ನೀಡುವುದು, ಪ್ರಾರ್ಥನೆ ಮಾಡುವುದು, ಕಡಲೆಕಾಳನ್ನು ದಾನ ಮಾಡುವುದು, ಇದನ್ನು ಮಾಡ್ತಾ ಬಂದಾಗ ಮನೆಯಲ್ಲಿ ನಿತ್ಯ ಉಪಾಸನೆ ಅಂದರೆ ದೇವತಾ ಉಪಾಸನೆ. ದೇವರಿಗೆ ನೀವು ಸರಿ ಇರಬೇಕು. ಮಾಡೋದೆಲ್ಲ ಮಾಡಿಬಿಟ್ಟು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡೋದಲ್ಲ. ದೇವರಿಗೆ ನೀವು ಸರಿ ಇದ್ದರೆ ನಿಮ್ಮನ್ನು ದೇವರು ರಕ್ಷಿಸ್ತಾರೆ. ಇನ್ನು ಗುರು ಅಲ್ಲದೆ ಗುರುಗಳ ಆರಾಧನೆಯ ಜೊತೆಗೆ ಶನಿಯ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ನಿತ್ಯ ಹನುಮಾನ್ ಚಾಲಿಸ ಪಠನೆ ಮಾಡುವುದು, ನಿತ್ಯಲು ಶಿವ ಮಂತ್ರವನ್ನು ಪಠನೆ ಮಾಡುವುದು, ಲಿಂಗ ಆರಾಧನೆ ಮಾಡುವವರಾಗಿದ್ದರೆ ಲಿಂಗಕ್ಕೆ ಪೂಜಿಸುವುದು, ಸೋಮವಾರಗಳಂದು ಅಭಿಷೇಕವನ್ನು ಮನೆಯಲ್ಲೇ ಮಾಡುವುದು. ಈ ರೀತಿ ನೀವು ಮಾಡುತ್ತಾ ಬನ್ನಿ. ಶನಿವಾರಗಳಂದು ಆಂಜನೇಯ ದೇವಸ್ಥಾನಗಳಿಗೆ ಹೋಗುವುದು, ಪ್ರಾರ್ಥಿಸುವುದು, ಈ ರೀತಿ ಮಾಡ್ತಾ ನೀವು ಬರಬೇಕಾಗತ್ತೆ. ಮತ್ತು ಶನಿಯ ಸಂಬಂಧಪಟ್ಟಂತಹ ಪರಿಹಾರಗಳೊಂದಿಗೆ ನೋಡಿ, ಕಾಲ ಇಲ್ಲಿ ನಿಮಗೆ ಕೆಟ್ಟದಾಗಿ ವರ್ಕ್ ಆಗ್ತಾ ಇರುತ್ತೆ. ಅಂದರೆ ಈ ಕಾಲದಲ್ಲಿ ನೀವು ಹೇಗೂ ಅದನ್ನು ನೀವು ಗೆಲ್ಲಬೇಕು, ಅದರ ರಕ್ಷೆ ನಿಮ್ಗೆ ಆಗಬೇಕಂದ್ರೆ ಕಾಲಭೈರವನ ಮಂತ್ರವನ್ನು ಪಠನೆ ಮಾಡಿ, ಕಾಲಭೈರವಾಷ್ಟಕವನ್ನು ಪಠನೆ ಮಾಡಬಹುದು. ಆಗಾಗ ಮನಸ್ಸಲ್ಲಿ ನೀವು ಎಲ್ಲಿಗಾದರೂ ಹೋಗಬೇಕಾದ್ರೆ ಓಂ ಕಾಲಭೈರವಾಯ ನಮಃ ಈ ಮಂತ್ರವನ್ನು ಪಠನೆ ಮಾಡಿ ಹೋಗಿ. ಕೆಲವು ಒಳ್ಳೆಯ ಆಚಾರವನ್ನು ಅಳವಡಿಸಿಕೊಳ್ಳಿ. ಮನೆಯಿಂದ ಹೊರಗೆ ಹೋಗುವಾಗ ಕೆಲಸ ಕಾರ್ಯಗಳಿಗೆ ಗುರುಗಳಿಗೆ ಹೂವನ್ನು ಅರ್ಪಣೆ ಮಾಡುವಂಥದ್ದು, ಗುರು ಸಮಾನ ದೇವತೆಗಳಿಗೆ, ಮತ್ತು ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು. ಇದನ್ನು ಸ್ಟ್ರಾಂಗ್ ಮೆಸೇಜನ್ನು ನೀವು ವಿಶ್ವಶಕ್ತಿಗೆ ನೀಡ್ತಾ ಇರಬೇಕು. ಆಗಾಗ ಮನನ ಮಾಡಬೇಕು ನೀವು. ಅಂದರೆ ದೇವತಾ ಮಂತ್ರಗಳನ್ನು ಮನನ ಮಾಡುತ್ತಾ ಈ ಪ್ರಕೃತಿಗೆ, ಈ ವಿಶ್ವದ ಎನರ್ಜಿ ಏನಿದೆ ನಿಮ್ಮ ಒಂದು ಮನಸ್ಸಿನಿಂದಲೇ ನೀವು ಸಂದೇಶವನ್ನು
ಕಳಿಸ್ತಾ ಇರಬೇಕು. ನೋಡಿ, ಕೆಲವರು ಅಂದ್ಕೊಳ್ತಾರೆ ದೇವರ ಆರಾಧನೆ ಅಂದರೆ ಇಂದಿಷ್ಟು ಕಾಲ ಮಾತ್ರ ಮಾಡಬೇಕು ಅಂತ. ಹಾಗಿಲ್ಲ. ಅಂದರೆ ನಿಮ್ಮ ಮನಸ್ಸನ್ನು ನಿಮ್ಮ ಪ್ರಜ್ಞೆಯಿಂದ ಈ ಥರ ದೇವತೆಗಳೊಂದಿಗೆ ಅಂದರೆ ಮಂತ್ರ ಮನನ ಮಾಡುವುದರ ಮೂಲಕ ನಿಮ್ಮ ಭಕ್ತಿಯನ್ನು, ನಿಮ್ಮ ಕನೆಕ್ಷನನ್ನು ನೀವು ಅಭಿವೃದ್ಧಿಪಡಿಸಿಕೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ದೈವಿಕ ಪ್ರಜ್ಞೆಯು ವರ್ಕ್ ಆಗುತ್ತೆ. ಆಗ ನಿಮ್ಮ ನಿರ್ಧಾರಗಳು ಸರಿಯಾಗಿರುತ್ತೆ. ಈ ರೀತಿ ಹೆಚ್ಚಿನ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತು ಯಾರಿಗೆ ಅಶುಭ ಭುಕ್ತಿ ಕಾಲವೇ ನಡೀತಾ ಇದೆ, ಅವರು ನಿತ್ಯ ಮನೆಯಲ್ಲಿ ಯಾರಾದರೂ ಬರ್ತಾರೆ ನೋಡಿ, ಅವರಿಗೆ ಅನ್ನದಾನ ಅಂದರೆ ಆಹಾರವನ್ನು ನೀಡಿ, ನಿತ್ಯ ಊಟವನ್ನು ಕೊಡೋದ್ರಿಂದ ಏನಾಗುತ್ತೆ, ಆ ದಿನದ ಸಮಸ್ಯೆಗಳು ಅಥವಾ ಅಪಾಯಗಳು ತಪ್ಪುತ್ತೆ. ಅದೇ ರೀತಿ ಪ್ರಾಣಿಗಳಿಗೂ ಕೊಡಬಹುದು, ಕಾಗೆಗಳಿಗೆ ಕೊಡಬಹುದು, ನಾಯಿಗಳಿಗೆ ಕೊಡಬಹುದು, ಗೋವುಗಳಿಗೆ ಕೊಡಬಹುದು. ಆದರೆ ಮನೆಗೆ ಬರುವಂತಹ ಅತಿಥಿಗಳಿಗೆ ಆಹಾರವನ್ನು ನೀಡುವುದು, ಹಿರಿಯರನ್ನು ಮುಖ್ಯವಾಗಿ ಗೌರವಿಸುವುದು, ಅನಗತ್ಯವಾಗಿ ಮಾತನಾಡದೇ ಇರುವುದು, ಅಹಂಕಾರವನ್ನು ಪ್ರದರ್ಶನ ಮಾಡಬಾರದು. ಶನಿಗ್ರಹ ಕರ್ಮಫಲ ನೀಡುವ ಗ್ರಹ. ಅಂದರೆ ಪಾಸ್ಟ್ ಲೈಫಲ್ಲಿ ಏನಾಗಿರುತ್ತೆ ಆ ಕರ್ಮಕ್ಕೆ ಫಲವನ್ನು ನೀಡ್ತಾರೆ. ಬಹಳ ಪ್ರಬಲವಾಗಿ ಅಷ್ಟಮ ಶನಿ ನಡೆಯುವಾಗ ಅದರ ಪ್ರಭಾವ ಹೆಚ್ಚಿರುತ್ತೆ. ಆದರೆ ಪಾಸ್ಟ್ ಲೈಫಲ್ಲಿ ನೀವೇನು ಮಾಡಿದ್ರಿ ಗೊತ್ತಿಲ್ಲ. ಆದರೆ ಈ ಲೈಫಲ್ಲಿ ನೀವೇನು ಮಾಡಬೇಕು ಅದನ್ನು ಸರಿ ಮಾಡಿ. ಈ ಲೈಫಲ್ಲಿ ಸರಿಯಾದದ್ದನ್ನು ಮಾಡೋದ್ರಿಂದ ಬಹಳ ವಿಷಯಗಳನ್ನು ಅವಾಯ್ಡ್ ಮಾಡ್ಕೊಳ್ಬಹುದು. ಜನ್ಮರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಡೀಪ್ ಆಧ್ಯಾತ್ಮಿಕವಾದಂತಹ ಪ್ರಗತಿಯನ್ನು ನೀಡ್ತಾರೆ. ಆದರೆ ಸಂಬಂಧಗಳು ಈ ಪ್ರಾಪಂಚಿಕವಾದ ಚಟುವಟಿಕೆಗಳಲ್ಲಿ ಆಕ್ಟಿವ್ ಆಗಿ ಇರಲೇಬೇಕಾಗತ್ತೆ. ಅದಕ್ಕೆ ಏನು ಮಾಡಬೇಕು ನೀವು ಅಂದರೆ ನಿರಂತರ ಸ್ಫೂರ್ತಿಯಾಗುವಂತಹ ಅಂದರೆ ಒಳ್ಳೆಯವರ ಸಂಗೀತವನ್ನು ಕೇಳುವುದು, ಒಳ್ಳೆಯವರು ಏನೇನು ಮಾಡ್ತಾರೆ ಅದನ್ನು ಕೇಳೋದು, ಓದೋದು, ನೋಡೋದು, ಈ ರೀತಿ ಪ್ರಾಪಂಚಿಕವಾದಂತಹ ವಿಷಯಗಳಿಗೆ ನಿಮ್ಮ ಒಂದು ಆಸಕ್ತಿಯನ್ನು ನೀವೇ ಹೆಚ್ಚಿಸ್ಕೊಳ್ಬೇಕಾಗತ್ತೆ. ನಿಮ್ಮನ್ನು ನೀವು ನೋಡ್ಕೊಳ್ದೆ ಇತರರು ಯಾರೋ ಏನೋ ನೋಡ್ತಾರೆ, ಬೇರೆಯವರು ಸಹಾಯ ಮಾಡ್ಬೋದು, ನಮ್ಮಪ್ಪ ಏನು ಮಾಡಲಿಲ್ಲ, ನಮ್ಮಮ್ಮ ಏನು ಮಾಡಲಿಲ್ಲ, ನನ್ನ ಹಸ್ಬೆಂಡ್ ಏನು ಮಾಡಲಿಲ್ಲ, ಯಾವ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಏಕೆಂದರೆ ಇಲ್ಲಿ ಶನಿಗ್ರಹ ನಿಮಗೆ ಒಂಟಿತನವನ್ನು ನೀಡ್ತಾರೆ. ಅವೆಲ್ಲ ಕಟ್ ಮಾಡ್ತಾರೆ. ಒಂದು ವರ್ಕ್ ಪ್ಲೇಸಲ್ಲೇ ಆಗ್ಬೋದು, ನಿಮಗೆ ಯಾರು ನಿಮಗೆ ಹೈಯರ್ ಅಥಾರಿಟಿಯವರು ಸಹಾಯ ಮಾಡ್ತಾ ಇರ್ತಾರೆ, ಅದೆಲ್ಲ ಕಟ್ಟಾಗಿ ಹೋಗುತ್ತೆ. ಅವಮಾನಗಳು ಆಗ್ಬೋದು. ಅಲ್ಲಿಂದ ಏನಾಗುತ್ತೆ, ಅವರ ಬಿಹೇವಿಯರೇ ಸಡನ್ ಚೇಂಜಸ್ ಆಗೋಗುತ್ತೆ. ಹೀಗಿದ್ರಲ್ಲ, ಯಾಕೆ ಹೀಗೆ ಹೇಳಿದ್ರು, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಅವರನ್ನು ತುಂಬ ಅವ್ರ ಮೇಲೆ ಕೋಪಿಸಿರುತ್ತೆ ನಿಮಗೆ. ಆದರೆ ಅವ್ರ ಸಡನ್ ಬಿಹೇವಿಯರ್ ಚೇಂಜ್ ಆಗುತ್ತೆ. ಇದಕ್ಕೆಲ್ಲ ಕಾರಣ ಏನಂದರೆ ಅದೇ ರೀತಿ ಪ್ರಕೃತಿ ಮತ್ತು ಗ್ರಹಗಳು ಕೆಲಸ ಮಾಡ್ತಾ ಇರುತ್ತೆ. ಹೀಗಿರುವಾಗ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮನ್ನು ನೀವು ಗೆಲ್ಲಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ರಕ್ಷೆ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದು, ನಿಮ್ಮ ಬುದ್ಧಿ ಆಲೋಚನೆಗಳು, ನಿಮ್ಮ ಆಯ್ಕೆಯು ಸರಿಯಾಗಿ ಇರಲಿ ಅನ್ನುವ ಪ್ರಾರ್ಥನೆಯನ್ನು ವಿಶ್ವಶಕ್ತಿಯಲ್ಲಿ ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.